ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, L&T ಕ್ವಾರ್ಟರ್ಲಿ ರಿಸಲ್ಟ್ಸು. ನಿನ್ನೆ ಸಾಯಂಕಾಲ ಈ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು ಮಾರ್ಕೆಟ್ ಅವರ್ಸ್ ಆದಮೇಲೆ. ಜಾನ್ವರಿ ಟು ಮಾರ್ಚ್ 2024 67,079 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2025 74,392 ಕೋಟಿ, 10.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 5,013 ಕೋಟಿಯಿಂದ 6,156 ಕ್ರೋರ್ಸ್ ಆಗಿದೆ, 22.8% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಬೆಟರ್ ದನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಹಾಗೂ ಅದಕ್ಕೋಸ್ಕರ ಶೇರ್ಸ್ ಆಲ್ಮೋಸ್ಟ್ ಇವತ್ತು 4% ರ್ಯಾಲಿ ಆಯಿತು. ಓವರಾಲ್ ಮಾರ್ಕೆಟ್ ಡಲ್ ಆಗಿದ್ರೂ ಈ ಶೇರ್ ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 2, SBI ಟು ಸೆಲ್ 13% ಸ್ಟೇಕ್ ಇನ್ ಯೆಸ್ ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ, ಅವರು 13.19% ಸ್ಟೇಕನ್ನು ಯೆಸ್ ಬ್ಯಾಂಕಲ್ಲಿ ಸೇಲ್ ಮಾಡ್ತಾರೆ ಟು ಜಪಾನ್ಸ್ ಸುಮಿಟೊಮೊ ಮಿಟ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ನು 8,889 ಕೋಟಿಗೆ. ಅವರು 21.5 ರೂಪೀಸ್ ಪರ್ ಶೇರ್ ಆಗಿ ಆ ಶೇರ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ SMBC ಕಂಪ್ನಿಗೆ. SMBC ಕಂಪ್ನಿ ಇಟ್ ಇಸ್ ಅ ಯೂನಿಟ್ ಆಫ್ ಸುಮಿಟೊಮೊ ಮಿಟ್ಸುಯಿ ಫೈನಾನ್ಷಿಯಲ್ ಗ್ರೂಪು. ಇದು ಜಪಾನ್ಸ್ ಸೆಕೆಂಡ್ ಬಿಗ್ಗೆಸ್ಟ್ ಬ್ಯಾಂಕು. ಈ ನ್ಯೂಸಿಂದ ಯೆಸ್ ಬ್ಯಾಂಕ್ ಶೇರ್ಸ್ ಇವತ್ತು 10% ರ್ಯಾಲಿ ಆಯಿತು ಹಾಗೂ 20 ರೂಪಾಯಿಯಾಗಿ ಕ್ಲೋಸ್ ಆಗಿದೆ. SBI ಹತ್ರ ಸದ್ಯಕ್ಕೆ ಸ್ಟೇಕ್ ಸೇಲ್ ಮಾಡೋ ಮುಂಚೆ 23.97% ಸ್ಟೇಕ್ ಇದೆ ಯೆಸ್ ಬ್ಯಾಂಕಲ್ಲಿ. ಅದು ಮಾರ್ಚ್ 2020 ಪರ್ಚೇಸ್ ಮಾಡಿದರು. ಯೆಸ್ ಬ್ಯಾಂಕಲ್ಲಿ ಬೇರೆ ಇನ್ವೆಸ್ಟರ್ಸ್ ಇರೋದು ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್. ಈ ಎಲ್ಲ ಇನ್ವೆಸ್ಟರ್ಸ್ ಸೇರಿಸ್ಕೊಂಡು 7.36% ಸ್ಟೇಕ್ ಇದೆ. ಹಾಗೂ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅಡ್ವೆಂಟ್ ಇಂಟರ್ನ್ಯಾಷನಲ್ ಅಂತ 9.2% ಸ್ಟೇಕ್ ಇದೆ. ಕಾರ್ಲೈಲ್ ಅಂತ ಇನ್ನೊಂದು ಕಂಪ್ನಿ 6.84% ಸ್ಟೇಕ್ ಇಟ್ಕೊಂಡಿದ್ದಾರೆ. ನ್ಯೂಸ್ ನಂಬರ್ 3, ಟೈಟನ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 12,494 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2025 14,916 ಕ್ರೋರ್ಸು, 19.4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 771 ಕೋಟಿಯಿಂದ 871 ಕೋಟಿ ಆಗಿದೆ, 12.9% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸ್ ಇವತ್ತು 4.3% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, BCCI ಟೆಂಪ್ರರಿಲಿ ಸಸ್ಪೆಂಡ್ಸ್ IPL 2025. BCCI ಅನೌನ್ಸ್ ಮಾಡಿದ್ದಾರೆ ಇಮಿಡಿಯೇಟ್ ಸಸ್ಪೆನ್ಷನ್ ಆಫ್ ದಿ IPL ಸೀಸನ್ ಮಾಡ್ತಾ ಇದ್ದಾರೆ ಅಂತ. ಹಾಗೂ 1 ವೀಕಿಗೆ ಸಸ್ಪೆನ್ಷನ್ ಆಗುತ್ತೆ, ಅದಾದಮೇಲೆ ಡಿಸೈಡ್ ಮಾಡ್ತಾ ಅಂತ ಹೇಳಿದ್ದಾರೆ. ಈ ಇಂಡಿಯಾ ಪಾಕಿಸ್ತಾನ ಒಂಥರ ವಾರ್ ಸಿಚುವೇಶನ್ ಆಗಿದ್ದರಿಂದ ಎಸ್ಪೆಷಲಿ ನಾರ್ತ್ ಇಂಡಿಯನ್ ವೆನ್ಯೂಸಲ್ಲಿ ಏನು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ಡೇಂಜರ್ ಇದೆ ಅಂತ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ. ನಿನ್ನೆನೂ ಒಂದು ಮ್ಯಾಚ್ ನಡೀತಾ ಇತ್ತು ಪಂಜಾಬ್ ಹಾಗೂ ಡೆಲ್ಲಿ ಮಧ್ಯದಲ್ಲಿ ಧರ್ಮಶಾಲದಲ್ಲಿ. ಆವಾಗ ಮಿಡ್ಲ್ ಆಫ್ ದ ಮ್ಯಾಚಲ್ಲಿ ಟೆಕ್ನಿಕಲ್ ಇಶ್ಯೂ ಆಯಿತು. ಯಾಕಂದರೆ ಫ್ಲಡ್ ಲೈಟ್ಸ್ ವರ್ಕ್ ಆಗ್ತಿರಲಿಲ್ಲ ಹಾಗೂ ಅದು ಬಾರ್ಡರ್ ಹತ್ತಿರ ಇತ್ತು ಹಾಗೂ ಅಲ್ಲಿ ಅಟ್ಯಾಕ್ಸ್ ಸ್ವಲ್ಪ ನಡಿಬೋದು ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಏನೋ ಒಂದು ಮ್ಯಾಚು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾ ವಿಕ್ಸು 19% ಮೇಲೋಯ್ತು ಈ ವಾರ ಟು ಅರೌಂಡ್ 22. ಹಾಗೂ ಯೂಶಲಿ 12 to 15 ಆಗಿ ಆ ರೇಂಜ್ ಇರುತ್ತೆ. ಆದರೆ ಸ್ವಲ್ಪ ಭಯದ ವಾತಾವರಣ ಇರುವಾಗ ಮಾರ್ಕೆಟ್ಸಲ್ಲಿ ಆವಾಗ ವಿಕ್ಸು ತುಂಬ ಜಾಸ್ತಿ ಹೋಗುತ್ತೆ. ಟಾಟಾ ಮೋಟರ್ ಶೇರ್ಸು 3 ದಿವಸ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿದೆ. ಯಾಕಂದರೆ ಇಂಡಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಮಧ್ಯದಲ್ಲಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದೆ. ಈ ಅಗ್ರಿಮೆಂಟಿಂದ ಟಾಟಾ ಮೋಟರ್ಸ್ಗೆ ಬೆನಿಫಿಟ್ ಆಗ್ಬೋದು. ಯಾಕಂದರೆ ಎಷ್ಟೋ ಇಂಪೋರ್ಟ್ ಡ್ಯೂಟೀಸ್ ಕಮ್ಮಿ ಆದರೆ ಆವಾಗ ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ್ಸು ಅದು ಸ್ವಲ್ಪ ಲೋವರ್ ರೇಟಲ್ಲಿ ಇಂಡಿಯಾದಲ್ಲಿ ಸೇಲ್ ಆಗುತ್ತೆ ಹಾಗೂ ಅದರಿಂದ ಜಾಸ್ತಿ ಡಿಮಾಂಡ್ ಆಗುತ್ತೆ ಅಂತ ಇನ್ವೆಸ್ಟರ್ಸಿಗೆ ಒಂದು ಫೀಲಿಂಗ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 266 ಪಾಯಿಂಟ್ ಡೌನು, 24,080 ಕ್ಲೋಸ್ ಆಗಿದೆ, 1.09% ಡೌನು. ಸೆನ್ಸೆಕ್ಸು 880 ಪಾಯಿಂಟ್ ಡೌನು, 79,454 ಕ್ಲೋಸ್ ಆಗಿದೆ. ನಿನ್ನೆ ರಾತ್ರಿ ವಾರ್ ಎಸ್ಕಲೇಷನ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಆವಾಗ ಮಾರ್ಕೆಟ್ಸು ಆಲ್ರೆಡಿ ಇಂಡಿಕೇಟ್ ಆಗ್ತಾ ಇತ್ತು ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ನು 4.18% ಅಪ್ಪು, ಟಾಟಾ ಮೋಟರ್ಸ್ 3.76% ಅಪ್ಪು, L&T 3.61% ಅಪ್ಪು. ಟಾಪ್ ಲೂಸರ್ಸು ICICI ಬ್ಯಾಂಕ್ 3.25% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.9% ಡೌನು, ಗ್ರಾಸಿಮ್ 2.37% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB ಇಂಡಿಯಾ 2.89% ಅಪ್ಪು, ಕೆನರಾ ಬ್ಯಾಂಕ್ 2.38% ಅಪ್ಪು, HAL 1.77% ಅಪ್ಪು. ಟಾಪ್ ಲೂಸರ್ಸು ಇಂಡಿಯನ್ ಹೋಟೆಲ್ಸ್ 4.17% ಡೌನು,
Macrotech Developers 4.15% down, DLF 3.56% down. Point number 4, advance decline ratio for NSE. Advances 824 ಸ್ಟಾಕು ಕಮ್ಮಿ ಆಗಿದ್ದು 1719. ಸೊ 32% ಅಪ್, 68% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 2008 ಕೋಟಿ net purchases, domestic institutional investors 596 crores net sales. Point number 6, today's gold and silver price. Gold price 9,835 per gram, silver 99 rupees per gram. Point number 7, today's rupee value. $1 85.37 rupees, €1 96.02 rupees. Point number 8, stocks near 52-week high. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ವೋಡಾಫೋನ್ ಐಡಿಯಾ 52-week ಲೋ 6.47, ಕ್ಲೋಸಿಂಗು 6.7. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.4% ಅಪ್, ಜಪಾನ್ 1.53% ಅಪ್, ಜರ್ಮನಿ 0.66% ಅಪ್, ಫ್ರಾನ್ಸ್ 0.76% ಅಪ್, UK 0.51% ಅಪ್ ಹಾಗೂ ನ್ಯಾಸ್ಡ್ಯಾಕ್ 1.07% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.